ಇಂದು ಈ ಪರಲೋಕ ಪೋಷಕರ ದಿನದ ಸ್ಮರಣಾರ್ಥ ಕಾರ್ಯಕ್ರಮವನ್ನು ನಡೆಸಲು ನಮಗೆ ಮಾರ್ಗದರ್ಶನ ನೀಡಿದ ಎಲೋಹಿಂ ದೇವರಿಗೆ, ಅಂದರೆ ತಂದೆ ದೇವರು ಮತ್ತು ತಾಯಿ ದೇವರಿಗೆ ನಾವು ಅನಂತ ಕೃತಜ್ಞತೆ, ಮಹಿಮೆ ಮತ್ತು ಸ್ತುತಿಯನ್ನು ಸಲ್ಲಿಸುತ್ತೇವೆ. ಪರಲೋಕ ಪೋಷಕರ ದಿನದ ಆಚರಣೆಯಲ್ಲಿ ನಮ್ಮ ಶಾಶ್ವತ ಮನೆ, ನಮ್ಮ ತಾಯಿ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ಒಟ್ಟಿಗೆ ದೇವರ ವಾಕ್ಯವನ್ನು ಅಧ್ಯಯಿಸೋಣ. ಪರಲೋಕದ ತಂದೆ ಈ ಭೂಮಿಗೆ ಬಂದು 37 ವರ್ಷಗಳ ಸುದೀರ್ಘ ಕಾಲ ಸುವಾರ್ತೆಯ ಹಾದಿಯಲ್ಲಿ ನಡೆದರು. ಕಳೆದುಹೋದ ತಮ್ಮ ಎಲ್ಲಾ ಮಕ್ಕಳನ್ನು ಹುಡುಕಲು ಅವರು ಹೊರಡುವ ಮುನ್ನ ಪರಲೋಕದ ತಾಯಿಯನ್ನು ನಮಗೆ ತಿಳಿಸಿಕೊಟ್ಟರು. ಆದ್ದರಿಂದ ಅವರು ನಮಗೆ ಎಲೀಷ ಎಲಿಯನನ್ನು ಹಿಂಬಾಲಿಸಿದನು, ಯೆಹೋಶುವ ಮೋಶೆಯನ್ನು ಹಿಂಬಾಲಿಸಿದನು, ಪೇತ್ರ ಯೇಸುವನ್ನು ಹಿಂಬಾಲಿಸಿದನು ಮತ್ತು ನಾನು ತಾಯಿಯನ್ನು ಹಿಂಬಾಲಿಸುತ್ತೇನೆ. ನಾನು ನಿಮಗೆ ಮಾದರಿಯನ್ನು ತೋರಿಸಿದಂತೆ ನೀವು ಈ ಮಾದರಿಯಿಂದ ಕಲಿತು ಅದನ್ನು ಅಭ್ಯಾಸಕ್ಕೆ ಹಾಕಬೇಕು ಎಂದು ಕಲಿಸಿದರು. ನಾವು ಪರಲೋಕದ ತಾಯಿಯ ಮಾತುಗಳನ್ನು ಕೇಳಿದಾಗ ನಮಗೆ ಅನೇಕ ಆಶೀರ್ವಾದಗಳು ಸಿಗುತ್ತವೆ ಎಂದು ತಿಳಿಸಲು ಅವರು ಕೊರಿಯನ್ನರಿಗೆ ಸುಲಭವಾಗಿ ಅರ್ಥವಾಗುವ ಒಂದು ಮಾತನ್ನು ಸಹ ನಮಗೆ ಬಿಟ್ಟು ಹೋದರು. ನೀವು ತಾಯಿಯ ಮಾತನ್ನು ಕೇಳಿದರೆ ನಿದ್ರೆಯಲ್ಲಿಯೂ ರೈಸ್ ಕೇಕ್ ಪಡೆಯುತ್ತೀರಿ. ಇಂದು ನಾವು ದೇವರ ವಾಕ್ಯದ ಬೋಧನೆಗಳನ್ನು ಒಟ್ಟಿಗೆ ಕಲಿಯುವಾಗ ಪರಲೋಕ ತಂದೆಯ ಚಿತ್ತವನ್ನು ಎತ್ತಿಹಿಡಿಯಲು ಮತ್ತು ಪರಲೋಕದ ತಾಯಿಯ ಪ್ರೀತಿಯನ್ನು ಮತ್ತೊಮ್ಮೆ ಸ್ಮರಿಸಿಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಳ್ಳೋಣ. ನಾವು ವಾಸಿಸುವ ಈ ಜಾಗತಿಕ ಗ್ರಾಮದಲ್ಲಿ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಹೆಚ್ಚಾಗಿ ಎದುರಿಸದ ಅನೇಕ ಅಪರೂಪದ ಮತ್ತು ಅಸಾಧಾರಣ ಘಟನೆಗಳು ಸಂಭವಿಸುತ್ತವೆ. ಇವುಗಳಲ್ಲಿ ಸಾಲ್ಮನ್ ಮೀನಿನ ಜೀವನವನ್ನು ಪರಿಗಣಿಸೋಣ. ಅದು ತನ್ನ ಜನ್ಮಸ್ಥಳಕ್ಕೆ ಹಿಂತಿರುಗಲು ಪ್ರಾಣವನ್ನು ಪಣಕ್ಕಿಟ್ಟು ಹತಾಶ ಹೋರಾಟವನ್ನು ನಡೆಸುವ ಒಂದು ಜೀವಿ ಎಂದು ಅನೇಕ ಜನರಿಗೆ ತಿಳಿದಿದೆ. ಸಾಲ್ಮನ್ ಮೀನು ತನ್ನ ಮೊಟ್ಟೆಯಿಂದ ಹೊರಬಂದು ಸಣ್ಣ ಮರಿಯಾದ ನಂತರ ಅದು ಸಮುದ್ರಕ್ಕೆ ಹೋಗುತ್ತದೆ. ಅದು ಸಮುದ್ರದಲ್ಲಿ ಸುಮಾರು 3 ರಿಂದ 5 ವರ್ಷಗಳ ಕಾಲ ಅಥವಾ ಜಾತಿಯನ್ನು ಅವಲಂಬಿಸಿ ಇನ್ನೂ ಹೆಚ್ಚು ಕಾಲ ವಾಸಿಸುತ್ತದೆ. ನಂತರ ಅದು ಅಂತಿಮವಾಗಿ ತನ್ನ ಮನೆಗೆ ಹಿಂತಿರುಗುತ್ತದೆ. ಸಾಲ್ಮನ್ ಮೀನುಗಳು ತಮ್ಮ ಮನೆಗೆ ಹಿಂತಿರುಗಿದಾಗ ಅವುಗಳಿಗೆ ಮ್ಯಾಗ್ನೆಟೈಟ್ ಎಂಬ ಕಾಂತೀಯ ವಸ್ತುವಿನ ಮಾರ್ಗದರ್ಶನ ದೊರೆಯುತ್ತದೆ. ಇದನ್ನು ದೇವರು ಈಗಾಗಲೇ ಈ ಮೀನುಗಳೊಳಗೆ ಇರಿಸಿದ್ದಾರೆ. ಈ ಪ್ರಕ್ರಿಯೆಯ ಮೂಲಕ ಅವು ತಮ್ಮ ದಿಕ್ಕನ್ನು ನಿಗದಿಪಡಿಸಿಕೊಂಡು ಸಮುದ್ರದ ಬಳಿಯಿರುವ ತಮ್ಮ ಮನೆ ನದಿಯನ್ನು ತಲುಪಿದ ನಂತರ ತಮ್ಮ ಪ್ರಬಲವಾದ ವಾಸನೆಯ ಪ್ರಜ್ಞೆಯನ್ನು ಸಕ್ರಿಯಗೊಳಿಸಿ ತಾವು ಹುಟ್ಟಿದ ಸ್ಥಳಕ್ಕೆ ಹಿಂತಿರುಗಿ ಚಲಿಸುತ್ತವೆ. ಎಷ್ಟಾದರೂ ಉಪ್ಪು ನೀರಿಗೆ ಹೊಂದಿಕೊಂಡಿರುವ ಸಾಲ್ಮನ್ ಮೀನಿನ ದೇಹವು ನದಿಯನ್ನು ಪ್ರವೇಶಿಸಲು ಅದು ಅನಿವಾರ್ಯವಾಗಿ ಆ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ದೈಹಿಕ ನೋವನ್ನು ಸಹಿಸಿಕೊಳ್ಳಬೇಕಾಗುತ್ತದೆ. ಇದಲ್ಲದೆ ಈ ಪ್ರಕ್ರಿಯೆಯಲ್ಲಿ ಅವುಗಳ ಜೀರ್ಣಾಂಗ ವ್ಯವಸ್ಥೆಯು ತೀವ್ರವಾಗಿ ಹಾನಿಗೊಳಗಾಗುತ್ತದೆ. ಅವುಗಳ ಮೂತ್ರಪಿಂಡಗಳಲ್ಲಿಯೂ ಅನೇಕ ಸಮಸ್ಯೆಗಳು ಉದ್ಭವಿಸುತ್ತವೆ ಮತ್ತು ಅವುಗಳ ಕಿವಿರುಗಳಲ್ಲಿಯೂ ಗಮನಾರ್ಹ ಬದಲಾವಣೆಗಳು ಸಂಭವಿಸುತ್ತವೆ. ಹೀಗೆ ಸಾಲ್ಮನ್ ಮೀನುಗಳು ಉಪ್ಪು ನೀರಿನಿಂದ ಸಿಹಿನೀರಿಗೆ ಪರಿವರ್ತನೆಯಾಗುತ್ತಿದ್ದಂತೆ ಅವು ತಿನ್ನುವುದನ್ನು ನಿಲ್ಲಿಸುತ್ತವೆ. ನದಿಯನ್ನು ಪ್ರವೇಶಿಸಿದ ಕ್ಷಣದಿಂದ ಅವು ತಮ್ಮ ಮನೆ ತಲುಪುವವರೆಗೆ ಏನನ್ನು ತಿನ್ನದೇ ಈಜುತ್ತವೆ. ದಾರಿಯುದ್ದಕ್ಕೂ ಕರಡಿಗಳು ಎದುರಾದರೆ ಅವುಗಳಿಗೆ ಸಿಕ್ಕಿಬಿದ್ದು ತಿನ್ನಲ್ಪಡುತ್ತವೆ ಅಥವಾ ಅವು ಇತರ ಕಾಡು ಪ್ರಾಣಿಗಳಿಗೆ ಬಲಿಯಾಗುತ್ತವೆ. ಈ ಎಲ್ಲ ಅಪಾಯಗಳನ್ನು ಸಹಿಸಿಕೊಂಡು ಅಂತಿಮವಾಗಿ ಅವುಗಳನ್ನು ಜಯಿಸುವ ಸಾಲ್ಮನ್ ಮೀನುಗಳು ಮಾತ್ರ ಮುಂದಿನ ಪೀಳಿಗೆಗೆ ಮೊಟ್ಟೆಗಳನ್ನು ಇಡಲು ತಮ್ಮ ಜನ್ಮಸ್ಥಳಕ್ಕೆ ಹಿಂತಿರುಗಬಲ್ಲವು. ನಂತರ ಅವು ತಮ್ಮ ಸಂತತಿಗೆ ಆಹಾರವಾಗಿ ತಮ್ಮ ದೇಹಗಳನ್ನು ಅರ್ಪಿಸುತ್ತವೆ ಮತ್ತು ನಂತರ ಅವುಗಳ ಜೀವನವು ಕೊನೆಗೊಳ್ಳುತ್ತದೆ. ಅಪಾರ ದೈಹಿಕ ನೋವನ್ನು ಸಹಿಸಿಕೊಂಡರೂ ತಮ್ಮ ಊರಿಗೆ ಮರಳಲು ಕಷ್ಟಪಡುವ ಸಾಲ್ಮನ್ ಮೀನಿನ ಪ್ರವೃತ್ತಿಯನ್ನು ನಾವು ಗಮನಿಸಿದಾಗ ನಮ್ಮ ಶಾಶ್ವತ ಮನೆಯಾದ ಪರಲೋಕಕ್ಕೆ ನಮ್ಮ ಪರಲೋಕದ ತಂದೆ ಮತ್ತು ಪರಲೋಕದ ತಾಯಿಯನ್ನು ಹುಡುಕಲು ಹಿಂತಿರುಗಲು ಪ್ರಯತ್ನಿಸುತ್ತಿರುವಾಗ ಈ ಪಾಪದೀನ ಲೋಕದಲ್ಲಿ ವಾಸಿಸುತ್ತಿದ್ದ ನಮ್ಮ ದೇಹಗಳು ಪರಲೋಕಕ್ಕೆ ಹೊಂದಿಕೊಳ್ಳಲು ರೂಪಾಂತರಗೊಳ್ಳುತ್ತವೆ ಮತ್ತು ಆ ಪ್ರಕ್ರಿಯೆಯಲ್ಲಿ ಸಾಲ್ಮನ್ ಮೀನುಗಳಂತೆ ದೊಡ್ಡ ಸಂಕಟವು ಹಿಂಬಾಲಿಸುತ್ತದೆ ಎಂದು ನಾವು ಅರ್ಥಮಾಡಿಕೊಳ್ಳಬಹುದು. ನಾನು ಸಾಲ್ಮನ್ ಮೀನಿನ ಜೀವನ ಚಕ್ರವನ್ನು ನೋಡುವಾಗ ಪ್ರಕಟಣೆ ಅಧ್ಯಾಯ 4ರಲ್ಲಿ ದೇವರು ಉದ್ದೇಶವಿಲ್ಲದೆ ಏನನ್ನೂ ಸೃಷ್ಟಿಸಲಿಲ್ಲ ಎಂದು ಬರೆದಿರುವುದು ನನಗೆ ನೆನಪಾಗುತ್ತದೆ.
ಸಾಲ್ಮನ್ ಮೀನಿನ ಗುಣಲಕ್ಷಣಗಳ ಮೂಲಕ ದೇವರು ನಮಗೆ ಒಂದು ಪ್ರಮುಖ ಪಾಠವನ್ನು ಕಲಿಸುತ್ತಿದ್ದಾರೆಂದು ನನಗೆ ಅನಿಸುತ್ತದೆ. ಈ ಪಾಪದೀನ ಲೋಕದಲ್ಲಿ ನಮ್ಮ ಜೀವನವನ್ನು ನಡೆಸಿದ ನಂತರ ನಾವು ಸಹ ನಮ್ಮ ಕಳೆದುಹೋದ ಆತ್ಮಿಕ ಮನೆಗೆ ಹಿಂತಿರುಗಲು ಈ ಭೂಮಿಯ ಮೇಲೆ ಪ್ರಯತ್ನಗಳನ್ನು ಮಾಡುತ್ತೇವೆ. ಆ ಪ್ರಕ್ರಿಯೆಯಲ್ಲಿ ನಾವು ಒಮ್ಮೆ ಪ್ರೀತಿಸುತ್ತಿದ್ದ ಈ ಭೂಮಿಯ ವಿಷಯಗಳನ್ನು ತ್ಯಜಿಸದ ಹೊರತು ನಮ್ಮ ಪಾಪ ಸ್ವಭಾವವನ್ನು ತೊರೆಯದ ಹೊರತು ಮತ್ತು ಈ ಲೋಕದಲ್ಲಿ ನಾವು ಕಲಿತ ಎಲ್ಲಾ ಕೆಟ್ಟ ಅಭ್ಯಾಸಗಳು ಮತ್ತು ಜೀವನ ಶೈಲಿಯನ್ನು ಬಿಟ್ಟುಬಿಡದ ಹೊರತು ನಾವು ನಮ್ಮ ಮನೆಗೆ ಹಿಂತಿರುಗಲು ಸಾಧ್ಯವಿಲ್ಲ. ಒಂದು ಸಾಲ್ಮನ್ ಮೀನು ಉಪ್ಪು ನೀರಿನಿಂದ ಸಿಹಿನೀರಿಗೆ ಹೊಂದಿಕೊಳ್ಳುವ ದೊಡ್ಡ ನೋವನ್ನು ನಿವಾರಿಸುವ ಮೂಲಕ ಮಾತ್ರ ತನ್ನ ಜನ್ಮಸ್ಥಳಕ್ಕೆ ಹಿಂತಿರುಗಲು ಸಾಧ್ಯವಾದಂತೆ ನಾವು ಸಹ ಈ ಜೀವನದಲ್ಲಿ ಕಲಿತ ಎಲ್ಲಾ ಲೌಕಿಕ ಮತ್ತು ತಪ್ಪು ವಿಷಯಗಳನ್ನು ಸಂಪೂರ್ಣವಾಗಿ ಕಿತ್ತುಹಾಕದ ಹೊರತು ಪರಲೋಕದ ತಂದೆ ಮತ್ತು ಪರಲೋಕದ ತಾಯಿ ವಾಸಿಸುವ ನಮ್ಮ ಶಾಶ್ವತ ಪರಲೋಕದ ಮನೆಗೆ ಹಿಂತಿರುಗಲು ಸಾಧ್ಯವಿಲ್ಲ. ಸಾಲ್ಮನ್ ಮೀನಿನ ಜೀವನ ಚಕ್ರದ ಮೂಲಕ ದೇವರು ನಮಗೆ ಈ ಆಳವಾದ ಬೋಧನೆಯನ್ನು ನೀಡುತ್ತಿರಬಹುದಲ್ಲವೇ? ಉದ್ದೇಶವಿಲ್ಲದೆ ಯಾವುದನ್ನು ಸೃಷ್ಟಿಸಲಾಗಿಲ್ಲ ಎಂದು ಬರೆಯಲಾಗಿರುವುದರಿಂದ ಸಾಲ್ಮನ್ ಮೀನಿನ ಜೀವನದಿಂದ ನಾವು ಕಲಿಯಬೇಕಾದ ಅನೇಕ ಪ್ರಮುಖ ಪಾಠಗಳಿವೆ ಎಂದು ನನಗೆ ಅನಿಸುತ್ತದೆ. ಚಿಯೋನಿನ ಮಕ್ಕಳ ಜೀವನವನ್ನು ಸಾಲ್ಮನ್ ಮೀನಿನ ಪ್ರಯಾಣದೊಂದಿಗೆ ಹೋಲಿಸೋಣ. ಸಾಲ್ಮನ್ ಮೀನು ಸಮುದ್ರದಲ್ಲಿ ವಾಸಿಸುತ್ತದೆ. ತನ್ನ ಜನ್ಮಸ್ಥಳವಾದ ಸಿಹಿನೀರಿನ ನದಿಗೆ ಹಿಂತಿರುಗಲು ಅದರ ಜೀರ್ಣಾಂಗ ವ್ಯವಸ್ಥೆಯು ಹದಗೆಡುತ್ತದೆ. ಆ ಕ್ಷಣದಿಂದ ಅದು ಹಸಿವಿನಿಂದ ಬಳಲುತ್ತಾ ಹತಾಶೆಯಿಂದ ತನ್ನ ಮನೆಗೆ ಹಿಂತಿರುಗಲು ಪ್ರಯತ್ನಿಸುತ್ತದೆ. ಅದೇ ರೀತಿ ಲೋಕದಾದ್ಯಂತದ ನಮ್ಮ ಚಿಯೋನಿನ ಎಲ್ಲಾ ಕುಟುಂಬ ಸದಸ್ಯರು ಪರಲೋಕದ ತಂದೆ ಮತ್ತು ತಾಯಿಗಾಗಿ ಹಾತೊರೆಯುತ್ತಾ ನಮ್ಮ ಶಾಶ್ವತ ಮನೆಯಾದ ಪರಲೋಕಕ್ಕೆ ಹಿಂತಿರುಗುವ ದೃಢ ಸಂಕಲ್ಪವನ್ನು ಹೊಂದಿದ್ದಾರೆ. ಸಾಲ್ಮನ್ ಮೀನಿನಂತೆ ನಾವು ಲೋಕದಲ್ಲಿ ಕಲಿತ ಎಲ್ಲಾ ಕೆಟ್ಟ ಅಭ್ಯಾಸಗಳು, ಪಾಪದ ಮಾತುಗಳು, ತಪ್ಪು ಕೃತ್ಯಗಳು ಮತ್ತು ಭ್ರಷ್ಟ ಮನಸ್ಥಿತಿಗಳನ್ನು ತ್ಯಜಿಸಬೇಕು. ನಾವು ಈಗ ಶ್ರದ್ಧೆಯಿಂದ ಶಾಶ್ವತ ಪರಲೋಕ ರಾಜ್ಯದ ಕಡೆಗೆ ಮುನ್ನಡೆಯುತ್ತಿದ್ದೇವೆ. ಪರಲೋಕ ತಂದೆ ಮತ್ತು ಪರಲೋಕ ತಾಯಿ ಚಿಯೋನಿನಲ್ಲಿ ನಮಗೆ ನೀಡಿದ ಬೋಧನೆಗಳು ಮತ್ತು ಪಾಠಗಳಿಗೆ ನಂಬಿಗಸ್ತರಾಗಿ ಉಳಿದಿದ್ದೇವೆ ಮತ್ತು ಲೋಕದ ಜನರು ಅನುಸರಿಸದಿದ್ದರೂ ಸಹ ದೇವರ ಕಟ್ಟಳೆಗಳು, ನಿಯಮಗಳು ಮತ್ತು ಕಟ್ಟಳೆಗಳನ್ನು ಅನುಸರಿಸುತ್ತಿದ್ದೇವೆ. ಹಾಗಾದರೆ ಇಂದು ಸತ್ಯವೇದದ ಕೆಲವು ವಚನಗಳ ಮೂಲಕ ಸಾಲ್ಮನ್ ತನ್ನ ಮನೆಯನ್ನು ಹುಡುಕುವ ಪ್ರಯಾಣಕ್ಕೂ ಮತ್ತು ನಮ್ಮ ಆತ್ಮಗಳ ಶಾಶ್ವತ ಮನೆಯಾದ ಪರಲೋಕ ತಾಯಿಯನ್ನು ಹುಡುಕುವ ನಮ್ಮ ಪ್ರಯಾಣಕ್ಕೂ ಇರುವ ಹೋಲಿಕೆಗಳನ್ನು ಕಂಡುಹಿಡಿಯೋಣ. ಪ್ರಕಟಣೆ ಅಧ್ಯಾಯ 22 ತೆಗೆಯೋಣ. ಪ್ರಕಟಣೆ ಅಧ್ಯಾಯ 22 ವಚನ 17. ಆತ್ಮನೂ ಮದಲಗಿತ್ತಿಯೂ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಪರಲೋಕ ತಂದೆ ಮತ್ತು ಪರಲೋಕ ತಾಯಿ ಬಾ ಅನ್ನುತ್ತಾರೆ. ಕೇಳುವವನು ಬಾ ಅನ್ನಲಿ, ಬಾಯಾರಿದವನು ಬರಲಿ, ಇಷ್ಟವುಳ್ಳವನು ಜೀವಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ. ನಮ್ಮ ದೇವರಾದ ಪರಲೋಕದ ತಂದೆ ಮತ್ತು ಪರಲೋಕದ ತಾಯಿ ನಮ್ಮನ್ನು ಬನ್ನಿ ಎಂದು ಕರೆದು ನಾವು ಹೋಗಬೇಕಾದ ನಿತ್ಯ ಪರಲೋಕ ರಾಜ್ಯವೆಂಬ ಸ್ಪಷ್ಟವಾದ ಗಮ್ಯಸ್ಥಾನವನ್ನು ನಮಗಾಗಿ ನಿಗದಿಪಡಿಸಿದ್ದಾರೆ. ಒಂದು ಕಾಲದಲ್ಲಿ ಲೋಕದ ಸುಖಭೋಗಗಳಲ್ಲಿ ಮತ್ತು ಮನೋರಂಜನೆಯಲ್ಲಿ ಮುಳುಗಿದ್ದ ನಮ್ಮ ದೇಹ ಮತ್ತು ಮನಸ್ಸುಗಳನ್ನು ಪರಲೋಕದ ತಂದೆ ಮತ್ತು ತಾಯಿ ನಮಗೆ ಕಲಿಸಿದಂತೆ ಪರಿವರ್ತಿಸುವುದು ಸುಲಭವಲ್ಲ. ಎಷ್ಟಾದರೂ ಈ ಪ್ರಕ್ರಿಯೆಯನ್ನು ಸಹಿಸಿಕೊಂಡು ಜಯಿಸುವವರಿಗಾಗಿ ಮೀಸಲಾದ ಸ್ಥಳವೇ ನಮ್ಮ ಶಾಶ್ವತ ಮನೆಯಲ್ಲವೇ? ಆ ಮನೆಯಿಂದ ಪರಲೋಕದ ತಂದೆ ಮತ್ತು ಪರಲೋಕದ ತಾಯಿ ಬನ್ನಿ ಎಂದು ನಮ್ಮನ್ನು ಕರೆದಿದ್ದಾರೆ. ಅವರು ನಮ್ಮನ್ನು ಕರೆದ ಸ್ಥಳಕ್ಕೆ ಹೋಗುವ ಪ್ರಕ್ರಿಯೆಯಲ್ಲಿ ನಮ್ಮ ಜೀವನವು ಹೊಸ ಜೀವನವಾಗಿ ರೂಪಾಂತರಗೊಳ್ಳಬೇಕು. ನಾವು ನಮ್ಮ ಲೌಕಿಕ ಜೀವನವನ್ನು ಆತ್ಮಿಕ ಜೀವನವಾಗಿ ಪರಿವರ್ತಿಸಬೇಕು, ಅಲ್ಲವೇ? ಇದು ಸಾಲ್ಮನ್ ಮೀನು ತನ್ನ ದೇಹವನ್ನು ಉಪ್ಪು ನೀರಿನಿಂದ ಸಿಹಿನೀರಿಗೆ ಹೊಂದಿಕೊಳ್ಳುವ ತತ್ವದಂತೆಯೇ ಇದೆ. ಇದು ಸಂಭವಿಸಲು ಸತ್ಯವೇದವು ನಮಗೆ ಮಾರ್ಗವನ್ನು ಕಲಿಸುತ್ತದೆ. ರೋಮಾಪುರದವರಿಗೆ ಅಧ್ಯಾಯ 12 ತೆಗೆಯೋಣ.
ರೋಮಾಪುರದವರಿಗೆ ಅಧ್ಯಾಯ 12 ವಚನ 2. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕಭಾವದವರಾಗಿರಿ. ನಾವು ಏನು ಮಾಡಬೇಕು? ನಾವು ರೂಪಾಂತರ ಹೊಂದಬೇಕು. ನಮ್ಮ ಲೌಕಿಕ ದೇಹಗಳು, ಮನಸ್ಸುಗಳು, ಜೀವನ ಶೈಲಿಗಳು ಮತ್ತು ಅಭ್ಯಾಸಗಳು ಲೋಕದಲ್ಲಿನ ನಮ್ಮ ಸಮಯದಿಂದ ರೂಪುಗೊಂಡಿವೆ. ನಾವು ಈ ವಿಷಯಗಳನ್ನು ಹಿಡಿದಿಟ್ಟುಕೊಂಡರೆ ನಮ್ಮ ಆತ್ಮಿಕ ಮನೆಗೆ ಹಿಂತಿರುಗಲು ಸಾಧ್ಯವಿಲ್ಲ. ಈ ವಿಷಯಗಳಲ್ಲಿ ಒಂದು ರೂಪಾಂತರವು ಸಂಭವಿಸಬೇಕು. ಸತ್ಯವೇದವು ನಮಗೆ ಇದೇ ವಿಷಯವನ್ನು ಹೇಳುತ್ತದೆ. ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚಿಕೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ. ನಾವು ಈ ಹೊಸ ಜೀವನ ವಿಧಾನಕ್ಕೆ ಹೊಂದಿಕೊಳ್ಳಬೇಕು. ಸಾಲ್ಮನ್ ಮೀನುಗಳು ತಮ್ಮ ಜನ್ಮಸ್ಥಳಕ್ಕೆ ಹಿಂತಿರುಗಿದಾಗ ಅವುಗಳ ಜೀರ್ಣಾಂಗ ವ್ಯವಸ್ಥೆಯು ಸಂಪೂರ್ಣವಾಗಿ ನಾಶವಾಗುತ್ತದೆ. ಈ ನೋವಿನ ಪ್ರಕ್ರಿಯೆಯ ಹೊರತಾಗಿಯೂ ಅವು ಏನನ್ನು ತಿನ್ನುವುದಿಲ್ಲ ಮತ್ತು ಸಮುದ್ರದಲ್ಲಿ ಸಂಗ್ರಹಿಸಿದ ಶಕ್ತಿಯನ್ನು ಮಾತ್ರ ಅವಲಂಬಿಸಿ ತಮ್ಮ ಮನೆಯ ಕಡೆಗೆ ಶಕ್ತಿಯುತವಾಗಿ ಮುನ್ನುಗ್ಗುತ್ತವೆ. ನಮಗೂ ಸಹ ಲೋಕದಲ್ಲಿ ಜೀವಿಸುವ ಜೀವನದಿಂದ ನಮ್ಮ ತಂದೆ ಮತ್ತು ತಾಯಿ ಅಪೇಕ್ಷಿಸುವ, ಬಯಸುವ ಮತ್ತು ಸಂತೋಷಪಡುವ ಚೀಯೋನಿನಲ್ಲಿನ ಜೀವನಕ್ಕೆ ಪರಿವರ್ತನೆಗೊಳ್ಳುವುದು ಸಂಪೂರ್ಣವಾಗಿ ಅಗತ್ಯವಲ್ಲವೇ? ಎಲ್ಲವೂ ಬದಲಾಗಬೇಕು ಮತ್ತು ಒಂದು ರೂಪಾಂತರವೂ ನಡೆಯಬೇಕು. ಯೆಶಾಯನು ಅಧ್ಯಾಯ 13 ವಚನ 4 ಒಟ್ಟಿಗೆ ನೋಡೋಣ. ಅಧ್ಯಾಯ 13 ವಚನ 4ರಲ್ಲಿ ವಚನವು ಹೀಗೆ ಹೇಳುತ್ತದೆ: ಆಹಾ, ಬಹು ಜನ ಸಮೂಹವಿದ್ದಂತೆ ಗದ್ದಲವು ಬೆಟ್ಟಗಳಲ್ಲಿ ಕೇಳಿಬರುತ್ತದೆ. ಇಗೋ, ಒಟ್ಟಿಗೆ ಕೂಡಿಕೊಂಡ ರಾಜ್ಯ ಜನಾಂಗಗಳ ಆರ್ಭಟ. ಸೇನಾಧೀಶ್ವರನಾದ ಯೆಹೋವನು ಸೈನ್ಯವನ್ನು ಯುದ್ಧಕ್ಕಾಗಿ ಅಣಿಮಾಡುತ್ತಿದ್ದಾನೆ. ದೇವರು ಯುದ್ಧಕ್ಕಾಗಿ ಸೈನ್ಯವನ್ನು ಒಟ್ಟುಗೂಡಿಸುತ್ತಿದ್ದಾರೆ. ಸೈನಿಕನಿಗೆ ಶತ್ರುವನ್ನು ಸೋಲಿಸುವಷ್ಟು ಬಲಿಷ್ಠವಾದ ದೇಹವಿದೆಯೇ? ಅವನಿಗೆ ಬಲಿಷ್ಠವಾದ ಮನಸ್ಸಿದೆಯೇ? ಅವನ ಆಯುಧವು ಸರಿಯಾಗಿ ಸಿದ್ಧವಾಗಿದೆಯೇ? ಇವೆಲ್ಲವೂ ಪರಿಶೀಲನಾ ಪಟ್ಟಿಯಲ್ಲಿರುತ್ತದೆ, ಅಲ್ಲವೇ? ನಾವು ನಿಜವಾಗಿ ಬದಲಾಗಿದ್ದೇವೆಯೇ ಅಥವಾ ಇಲ್ಲವೇ ಎಂದು ನೋಡಲು ದೇವರು ನಮ್ಮಲ್ಲಿ ಪ್ರತಿಯೊಬ್ಬರನ್ನೂ ಪರೀಕ್ಷಿಸುತ್ತಾರೆ. ಆದ್ದರಿಂದ ನಮ್ಮಲ್ಲಿ ಪ್ರತಿಯೊಬ್ಬರೂ ನಮ್ಮ ಜೀವನದಲ್ಲಿ ಪ್ರತಿದಿನವೂ ನಡೆಯುವ ದೇವರ ಪರೀಕ್ಷಾ ವಿಧಾನವನ್ನು ನಮ್ಮದೇ ಆದ ರೀತಿಯಲ್ಲಿ ಅನುಭವಿಸಬಹುದು. ನಂಬಿಕೆಯು ದುರ್ಬಲವಾಗಿರುವವರಿಗೆ ದೇವರು ಅವರನ್ನು ನಂಬಿಕೆಯ ಮೂಲಕ ಪರೀಕ್ಷಿಸುತ್ತಾರೆ. ಜ್ಞಾನದ ಕೊರತೆಯಿರುವ ಇನ್ನೊಬ್ಬರಿಗೆ ದೇವರು ಅವರ ಜ್ಞಾನವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತಾರೆ. ದೇವರು ನಮ್ಮನ್ನು ಪರೀಕ್ಷಿಸುತ್ತಾರೆ ಮತ್ತು ಕೆಲವೊಮ್ಮೆ ನಮ್ಮನ್ನು ವಿವಿಧ ರೀತಿಯಲ್ಲಿ ಶೋಧಿಸುತ್ತಾರೆ. ಆತನ ಜನರಾಗಿ ಪ್ರತಿದಿನ ಬೆಳೆಯಲು ಮತ್ತು ನಿತ್ಯ ಪರಲೋಕ ರಾಜ್ಯಕ್ಕೆ ನಮ್ಮನ್ನು ಮುನ್ನಡೆಸಲು ಸಹಾಯ ಮಾಡುತ್ತಾರೆ ಎಂಬುದನ್ನು ನಾವು ಯಾವಾಗಲೂ ನೆನಪಿನಲ್ಲಿಟ್ಟುಕೊಂಡು ನಂಬಬೇಕು. ನಾವು ಎಫೆಸದವರಿಗೆ ಅಧ್ಯಾಯ 6 ತೆಗೆಯೋಣ. ನಾವು ಎಫೆಸದವರಿಗೆ ಅಧ್ಯಾಯ 6 ವಚನ 10 ಒಟ್ಟಿಗೆ ನೋಡೋಣ. ಕಡೆ ಮಾತೇನೆಂದರೆ, ನೀವು ಕರ್ತನನ್ನು, ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶಮಂಡಲದಲ್ಲಿರುವ ದುರಾತ್ಮಗಳ ಸೆನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಆದದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೆರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದದ್ದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿಯೆಂಬ ವಜ್ರಕವಚವನ್ನು ಧರಿಸಿಕೊಂಡು ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರೆಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ. ಮತ್ತು ನಂಬಿಕೆಯೆಂಬ ಗುರಾಣಿಯನ್ನು ಹಿಡುಕೊಳ್ಳಿರಿ, ಅದರಿಂದ ನೀವು ಕೆಡುಕನ ಅಗ್ನಿಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ. ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರ್ರಿ. ನನಗೋಸ್ಕರ ಸಹ ಪ್ರಾರ್ಥನೆ ಮಾಡಿರಿ. ನಾನು ಬಾಯಿ ತೆರೆಯುವಾಗ ಪೂರ್ವಕಾಲದಲ್ಲಿ ಗುಪ್ತವಾಗಿದ್ದ ಸುವಾರ್ತಾ ಸತ್ಯಾರ್ಥವನ್ನು ಭಯವಿಲ್ಲದೆ ತಿಳಿಸುವುದಕ್ಕೆ ಬೇಕಾದ ಮಾತನ್ನು ದೇವರು ನನಗೆ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿರಿ.
ಆ ಸತ್ಯಾರ್ಥದ ನಿಲ್ಲುತ್ತವೆ. ರಾಯಭಾರಿಯಾದ ನಾನು ಬೆಡಿಯಲ್ಲಿ ಬಿದ್ದಿದ್ದೇನಲ್ಲ, ಅದರ ವಿಷಯದಲ್ಲಿ ಧೈರ್ಯವಾಗಿ ಮಾತಾಡುವ ಹಂಗಿನಲ್ಲಿದ್ದೇನೆ. ಹಾಗೆಯೇ ನಾನು ಮಾತಾಡಬೇಕೆಂದು ನನಗೋಸ್ಕರ ಬೇಡಿಕೊಳ್ಳಿರಿ. ನಾವು ಪ್ರಾರ್ಥನೆಯ ಮೂಲಕ, ವಾಕ್ಯವನ್ನು ಬೋಧಿಸುವುದರ ಮೂಲಕ ಮತ್ತು ಪರಲೋಕ ರಾಜ್ಯದ ನಿರೀಕ್ಷೆಯ ಮೂಲಕ ಎಷ್ಟು ಶ್ರದ್ಧೆಯಿಂದ ನಂಬಿಕೆಯ ಹಾದಿಯಲ್ಲಿ ನಡೆಯುತ್ತಿದ್ದೇವೆ ಎಂಬುದನ್ನು, ಅಂದರೆ ನಾವು ಆತನ ಸರ್ವಾಯುಧದಿಂದ ಸಂಪೂರ್ಣವಾಗಿ ಶಸ್ತ್ರಸಜ್ಜಿತರಾಗಿದ್ದೇವೆ ಎಂದು ದೇವರು ಪರೀಕ್ಷಿಸುತ್ತಾರೆ. ಅವರು ಈ ಪರಿಸ್ಥಿತಿಗಳನ್ನು ನಿರಂತರವಾಗಿ ಪರಿಶೀಲಿಸುತ್ತಿರುತ್ತಾರೆ. ನಮ್ಮ ಸಹೋದ್ಯೋಗಿಗಳು, ಪರಿಚಯಸ್ಥರು, ಕುಟುಂಬ ಸದಸ್ಯರು, ಹೀಗೆ ಎಲ್ಲಾ ರೀತಿಯ ಜನರು ನಮ್ಮ ಸುತ್ತಲೂ ವಾಸಿಸುತ್ತಾರೆ. ಅವರನ್ನು ನೋಡುವಾಗ ಅವರು ಹಾಗೆ ಬದುಕಬಹುದು, ಹಾಗಾಗಿ ನಾವು ಯಾವಾಗಲೂ ಹೀಗೆಯೇ ಏಕೆ ಬದುಕಬೇಕು ಎಂದು ನೀವು ಎಂದಾದರೂ ಯೋಚಿಸುತ್ತೀರಾ? ಅವರು ವಾಸಿಸುವ ಕ್ಷೇತ್ರವು ನಾವು ವಾಸಿಸುವ ಕ್ಷೇತ್ರಕ್ಕಿಂತ ಭಿನ್ನವಾಗಿದೆ. ನಮ್ಮ ಶಾಶ್ವತವಾದ ಮನೆ ಭಿನ್ನವಾಗಿದೆ. ನಾವು ಸಾಲ್ಮನ್ ಮೀನುಗಳಂತಿದ್ದೇವೆ. ಅವು ಒಮ್ಮೆ ಸಮುದ್ರಕ್ಕೆ ಹೋಗುವ ಮೊದಲು ಸಿಹಿನೀರಿನಲ್ಲಿ ವಾಸಿಸುತ್ತಿದ್ದವು. ತಮ್ಮ ಮನೆಗೆ ಹಿಂತಿರುಗುವ ಸಮಯ ಬಂದಾಗ ಈ ಲೋಕಕ್ಕೆ ಹೊಂದಿಕೊಂಡ ದೇಹಗಳೊಂದಿಗೆ ಅವರು ಆ ಲೋಕವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ. ಹೀಗಾಗಿ ಅವರು ಅಸಹನೀಯ ನೋವನ್ನು ಅನುಭವಿಸುತ್ತಾರೆ. ಅವರ ಜೀರ್ಣಾಂಗಗಳು ವಿಫಲಗೊಳ್ಳುತ್ತವೆ, ಅದರ ಮೂತ್ರಪಿಂಡಗಳು ಹದಗೆಡುತ್ತವೆ ಮತ್ತು ದೇಹವು ದುರ್ಬಲಗೊಳ್ಳುತ್ತದೆ. ಅಂತಹ ಅಪಾರ ಕಷ್ಟಗಳನ್ನು ಸಹಿಸಿಕೊಂಡ ನಂತರ ನಾವು ಅಂತಿಮವಾಗಿ ಹಿಂತಿರುಗುವ ಸ್ಥಳವೇ ನಮ್ಮ ಶಾಶ್ವತ ನಿವಾಸವಾದ ಪರಲೋಕರಾಜ್ಯವಾಗಿದೆ. ಇದನ್ನು ನಮ್ಮ ಪರಲೋಕ ತಾಯಿಯ ಅಪ್ಪುಗೆಯಾಗಿಯೂ ನೋಡಬಹುದು. ಈ ಸಂಪೂರ್ಣ ಪ್ರಕ್ರಿಯೆಯು ನಮಗೆ ಖಂಡಿತವಾಗಿಯೂ ಅವಶ್ಯಕವಾಗಿದೆ. ಈಗ ನಾವೆಲ್ಲರೂ ಈ ಲೋಕವನ್ನು ಮಾತ್ರ ನೋಡುವವರಾಗದೆ ನಮ್ಮ ಪರಲೋಕದ ಮನೆಯನ್ನು ನೋಡುವವರಾಗಬೇಕು. ಪವಿತ್ರಾತ್ಮನ ಕಾಲದಲ್ಲಿ ಈ ಸತ್ಯವನ್ನು ತಿಳಿಸುವುದಕ್ಕಾಗಿ ತಂದೆ ದೇವರು ತಮ್ಮ ಮಕ್ಕಳಾದ ನಮಗೋಸ್ಕರ ಈ ಮರೆಯಲಾಗದ ಸುವರ್ಣ ನಿಯಮವನ್ನು ಸ್ವತಃ ತಮ್ಮ ಕೈಬರಹದಲ್ಲಿ ಬರೆದಿಟ್ಟರು. ಎಲೀಷ ಎಲಿಯನನ್ನು ಹಿಂಬಾಲಿಸಿದನು, ಯೆಹೋಶುವ ಮೋಶೆಯನ್ನು ಹಿಂಬಾಲಿಸಿದನು, ಪೇತ್ರ ಯೇಸುವನ್ನು ಹಿಂಬಾಲಿಸಿದನು, ಮತ್ತು ನಾನು ತಾಯಿಯನ್ನು ಹಿಂಬಾಲಿಸುತ್ತೇನೆ. ತಾಯಿ ನಿಮ್ಮನ್ನು ಎಲ್ಲಿಗೆ ಮುನ್ನಡೆಸಿದರು? ಅವರ ಬೋಧನೆಗಳನ್ನು ಮತ್ತು ಉಪದೇಶಗಳನ್ನು ಎಂದಿಗೂ ಮರೆಯಬೇಡಿ ಎಂದು ಅವರು ಪದೇ ಪದೇ ನಮ್ಮನ್ನು ಕೇಳಿಕೊಂಡರು. ನಮ್ಮ ಪ್ರೀತಿಯ ಚಿಯೋನಿನ ಎಲ್ಲಾ ಕುಟುಂಬ ಸದಸ್ಯರು ಪರಲೋಕ ತಾಯಿಯ ಚಿತ್ತವನ್ನು ಎತ್ತಿ ಹಿಡಿದು ತಾಯಿ ಆಜ್ಞಾಪಿಸಿದ ಪ್ರತಿಯೊಂದು ಒಳ್ಳೆಯ ಕಾರ್ಯವನ್ನು, ಅಂದರೆ ಲೋಕವನ್ನು ರಕ್ಷಿಸುವ ಸೇವಾ ಕಾರ್ಯಗಳು, ಸ್ವಯಂ ಸೇವೆಯ ಕೆಲಸ ಮತ್ತು ಬೋಧನೆ ಧ್ಯೇಯವನ್ನು ಈಗ ಮಾಡುತ್ತಿದ್ದಾರೆ. ಇದರ ಮೂಲಕ ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ಲೋಕದಾದ್ಯಂತ ಚಿಯೋನ್ ಸ್ಥಾಪಿಸಲ್ಪಡುತ್ತಿದೆ ಮತ್ತು ಎಲ್ಲಾ ಜನಾಂಗಗಳಿಗೆ ಸುವಾರ್ತೆ ಬೋಧಿಸಲ್ಪಡುತ್ತಿದೆ. ಈ ಕೃಪೆಯುಳ್ಳ ಕಾರ್ಯವು ತಂದೆ ದೇವರ ಅನುಗ್ರಹದಿಂದ ಮತ್ತು ತಾಯಿ ದೇವರ ಆಶೀರ್ವಾದದಿಂದ ನೆರವೇರುತ್ತಿಲ್ಲವೇ? ಲೋಕದಾದ್ಯಂತ ನಮ್ಮ ಚಿಯೋನಿನ ಅನೇಕ ಕುಟುಂಬ ಸದಸ್ಯರು ಇನ್ನೂ ತಾಯಿಯ ಧ್ವನಿಯನ್ನು ಕೇಳಲು ಕಾಯುತ್ತಿದ್ದಾರೆ. ನಮ್ಮ ಜೀವನವು ಸಮುದ್ರದಲ್ಲಿ ನಿತ್ಯವಾಗಿ ವಾಸಿಸುವ ಸಾಲ್ಮನ್ ಮೀನುಗಳಂತಾಗಬೇಕೇ? ಅಥವಾ ನಾವು ತಮ್ಮ ಮನೆಗೆ ಹಿಂತಿರುಗುವ ಸಾಲ್ಮನ್ ಮೀನುಗಳಂತೆ ಇರಬೇಕೇ ಎಂದು ನಾವು ಒಂದು ಕ್ಷಣ ಆಲೋಚಿಸೋಣ. ಸಮುದ್ರದಲ್ಲಿ ವಾಸಿಸುವ ಸಾಲ್ಮನ್ ಮೀನುಗಳು ಶಾಶ್ವತವಾಗಿ ಬದುಕಲು ಸಾಧ್ಯವಿಲ್ಲ. ಅದು ಶಾಶ್ವತವಾದ ಸ್ಥಳವಲ್ಲ. ಇದು ಇಡೀ ಲೋಕವು ಬನ್ನಿ ಎಂದು ಕರೆಯುತ್ತಿರುವ ತಂದೆ ಮತ್ತು ತಾಯಿ ದೇವರ ಧ್ವನಿಯನ್ನು ಆಲಿಸಿ ನಮ್ಮ ಆತ್ಮಗಳ ನಿವಾಸವಾದ ತಾಯಿ ದೇವರ ಬಳಿಗೆ ಹಿಂತಿರುಗಬೇಕಾದ ಪ್ರವಾದನೆಯ ಸಮಯವಾಗಿದೆ, ಅಲ್ಲವೇ? ಆತ್ಮಿಕ ಲೋಕದಲ್ಲಿ ಇಂತಹ ವಿಷಯಗಳಿಂದ ಸೈತಾನನು ಸಂತೋಷಪಡುವನೇ? ಇಲ್ಲ, ಸಂತೋಷಿಸುವುದಿಲ್ಲ. ಹೀಗೆ ಸೈತಾನನು ಈ ರೀತಿ ವರ್ತಿಸುತ್ತಾನೆಂದು ದೇವರು ಸೃಷ್ಟಿಯಿಂದಲೂ ಮನುಕುಲಕ್ಕೆ ತಿಳಿಸುತ್ತಿದ್ದಾರೆ. ಆದಿಕಾಂಡ ಅಧ್ಯಾಯ 3 ವಚನ 15 ತೆಗೆಯೋಣ. ಆದಿಕಾಂಡ ಅಧ್ಯಾಯ 3 ವಚನ 15. ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ ಎಂದು ಹೇಳಿದನು. ಈ ವಾಕ್ಯವೃಂದವು ಆದಾಮ ಮತ್ತು ಹವ್ವಳನ್ನು ಶೋಧನೆಗೆ ಒಳಪಡಿಸಿದ ಸರ್ಪವನ್ನು ದೇವರು ಶಿಕ್ಷಿಸುತ್ತಿರುವ ದೃಶ್ಯದಿಂದ ಬಂದಿದೆ. ದೇವರು ನಿನಗೂ, ಅಂದರೆ ಸರ್ಪ, ಪಿಶಾಚನು ಮತ್ತು ಯಾರಿಗೆ ಹಗೆತನವಿರುವ ಹಾಗೆ ಮಾಡುವೆನು. ನಿನಗೂ ಈ ಸ್ತ್ರೀಗೂ ಹಗೆತನವಿರುವ ಹಾಗೆ ಮಾಡುವೆನು. ಇಲ್ಲಿ ಉಲ್ಲೇಖಿಸಲಾದ ಸ್ತ್ರೀ ಹವ್ವಳಾಗಿದ್ದಾಳೆ.
ಆದಿಕಾಂಡ ಅಧ್ಯಾಯ 3ರ ಪ್ರಕಾರ ಹವ್ವಳನ್ನು ಬದುಕುವವರೆಲ್ಲರಿಗೂ ಮೂಲಮಾತೆ ಎಂದು ವರ್ಣಿಸಲಾಗಿದೆ. ಈ ರೀತಿಯಾಗಿ ಸತ್ಯವೇದವು ಈ ದೃಷ್ಟಾಂತಗಳ ಮೂಲಕ ಪರಲೋಕದ ತಾಯಿಯ ಅಸ್ತಿತ್ವವನ್ನು ನಮಗೆ ಪ್ರಕಟಪಡಿಸಿ ತಿಳಿಸುತ್ತಿದೆ. ವಚನ 15 ಮತ್ತೊಮ್ಮೆ ನೋಡಿದರೆ, ದೇವರು ಸೈತಾನನಿಗೂ ತಾಯಿಗೂ ಶಾಶ್ವತ ಹಗೆತನವಿರುವಂತೆ ಸ್ಥಾಪಿಸಿದ್ದಾರೆ. ಆದ್ದರಿಂದ ಸ್ತ್ರೀಯ ಸಂತಾನದವರು ಯಾವುದೇ ಕಾರಣಕ್ಕೂ ಸೈತಾನನ ಪಕ್ಷದಲ್ಲಿ ನಿಲ್ಲಲು ಸಾಧ್ಯವಿಲ್ಲ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಅವರು ಯಾವಾಗಲೂ ದೇವರ ಪಕ್ಷದಲ್ಲಿ ನಿಲ್ಲುವವರು ಎಂಬ ಸತ್ಯವನ್ನು ದೇವರು ಆದಿಕಾಂಡ ಅಧ್ಯಾಯ 3ರ ಮೂಲಕ ನಮಗೆ ತಿಳಿಸುತ್ತಿದ್ದಾರೆ. ಇವರೇ ಅಂತಿಮವಾಗಿ ತಮ್ಮ ನಿತ್ಯ ಮನೆಯಾದ ಪರಲೋಕ ರಾಜ್ಯಕ್ಕೆ ಹಿಂದಿರುಗುವ ಜನರು. ಇವರು ಪರಲೋಕದ ತಾಯಿಯ ಪಕ್ಷದಲ್ಲಿ ನಿಲ್ಲುವವರು. ಆದಿಕಾಂಡ ಅಧ್ಯಾಯ 3ರ ಈ ಪ್ರವಾದನೆಯು ಪ್ರಕಟಣೆ ಪುಸ್ತಕದಲ್ಲಿಯೂ ಸಹ ಹಾಗೆಯೇ ಪುನರಾವರ್ತನೆಯಾಗುತ್ತಿದೆ. ಪ್ರಕಟಣೆ ಅಧ್ಯಾಯ 12 ತೆಗೆಯೋಣ. ಪ್ರಕಟಣೆ ಅಧ್ಯಾಯ 12 ವಚನ 17. ಆಗ ಘಟಸರ್ಪನು ಸ್ತ್ರೀಯ ಮೇಲೆ ಕೋಪಿಸಿಕೊಂಡು ಆಕೆಯ ಸಂತಾನದವರಲ್ಲಿ ಉಳಿದವರ ಮೇಲೆ, ಅಂದರೆ ದೇವರ ಆಜ್ಞೆಗಳನ್ನು ಕಿಕೊಂಡು ನಡೆದು ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಹೇಳಿರುವವರ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟು. ಆದಿಕಾಂಡ 3:15ರಲ್ಲಿ ಸರ್ಪ ಮತ್ತು ಸ್ತ್ರೀ ಕಾಣಿಸಿಕೊಳ್ಳುವುದನ್ನು ನಾವು ನೋಡುತ್ತೇವೆ, ಮತ್ತು ಪ್ರಕಟಣೆ 12ರಲ್ಲಿ ಘಟಸರ್ಪ ಮತ್ತು ಸ್ತ್ರೀ ಕಾಣಿಸಿಕೊಳ್ಳುತ್ತಾರೆ. ಇಲ್ಲಿ ಉಲ್ಲೇಖಿಸಲಾದ ಘಟಸರ್ಪನನ್ನು 9ನೇ ವಚನದಲ್ಲಿ ಪಿಶಾಚನೆಂತಲೂ ಸೆತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ಎಂದು ವಿವರಿಸಿದೆ, ಅಲ್ಲವೇ? ಪುರಾತನ ಸರ್ಪವು ಏದೆನ್ ತೋಟದಲ್ಲಿದ್ದ ಸರ್ಪವಾಗಿದೆ. ಇಲ್ಲಿ ಸರ್ಪ, ಪಿಶಾಚನು ಮತ್ತು ಸ್ತ್ರೀಯ ನಡುವಿನ ಸಂಬಂಧವೇನು? ಸತ್ಯವೇದವು ಯಾವಾಗಲೂ ಅವರನ್ನು ವೈರಿಗಳೆಂದು ಚಿತ್ರಿಸುತ್ತದೆ. ಇದು ಬಹಳ ಮುಖ್ಯವಾದ ಅಂಶವಾಗಿದೆ. ಪರಲೋಕ ತಾಯಿಯೊಂದಿಗೆ ಇರುವ ನಾವು ಯಾವಾಗಲೂ ದೇವರ ಪಕ್ಷದಲ್ಲಿರುತ್ತೇವೆ ಎಂಬ ದೃಢನಿಶ್ಚಯವನ್ನು ನಾವು ಹೊಂದಬಹುದು. ಆದಿಕಾಂಡ 3:15ರಲ್ಲಿ ಸ್ತ್ರೀ ಮತ್ತು ಆಕೆಯ ಸಂತಾನದವರು ಸರ್ಪ ಮತ್ತು ಅದರ ಸಂತಾನದೊಂದಿಗೆ ವಿರೋಧದಲ್ಲಿರುತ್ತಾರೆಂದು ದೇವರು ನಮಗೆ ತೋರಿಸಿದರು. ದೇವರು ಇದನ್ನು ಘಟಸರ್ಪ ಮತ್ತು ಸ್ತ್ರೀಯ ನಡುವಿನ ವಿರೋಧಕ್ಕೆ ಹಾಗೂ ಘಟಸರ್ಪನ ಸಂತಾನ ಮತ್ತು ಸ್ತ್ರೀಯ ಸಂತಾನದವರಲ್ಲಿ ಉಳಿದವರ ನಡುವಿನ ವಿರೋಧಕ್ಕೆ ಸಂಬಂಧ ಕಲ್ಪಿಸುತ್ತಾರೆ. ಹಾಗಾದರೆ ಸ್ತ್ರೀಯ ಸಂತಾನದವರಲ್ಲಿ ಉಳಿದವರ ಗುಣಲಕ್ಷಣಗಳು ಯಾವುವು? ಅವರು ದೇವರ ಆಜ್ಞೆಗಳನ್ನು ಕೈಕೊಂಡು ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಹೇಳುವವರೆಂದು ಬರೆಯಲಾಗಿದೆ. ಪ್ರಕಟಣೆ 12:17ರಲ್ಲಿರುವ ಈ ಗುಂಪು ದೇವರ ಆಜ್ಞೆಗಳನ್ನು ಕೈಗೊಳ್ಳುವವರಾಗಿದ್ದಾರೆ. ಇಂದು ಈ ಭೂಮಿಯ ಮೇಲೆ ಸಬ್ಬತ್, ಪಸ್ಕ ಹಬ್ಬದ ಆಜ್ಞೆ, ಹಬ್ಬಗಳ ಆಜ್ಞೆಗಳು ಮತ್ತು ಹೊಸ ಒಡಂಬಡಿಕೆಯ ಆಜ್ಞೆಗಳನ್ನು ಕೈಗೊಳ್ಳುವ ಸಭೆ ಯಾವುದು? ಅದು ವರ್ಲ್ಡ್ ಮಿಷನ್ ಸೊಸೈಟಿ ಚರ್ಚ್ ಆಫ್ ಗಾಡ್ ಆಗಿದೆ. ಪರಲೋಕ ತಾಯಿಗೆ ಸೇವೆ ಮಾಡುವವರು ನಾವಲ್ಲವೇ? ಈ ಗುಂಪಿನ ಜನರು ಅಂತಿಮವಾಗಿ ತಾವು ಕಳೆದುಕೊಂಡಿದ್ದ ಶಾಶ್ವತ ಮನೆಯಾದ ಪರಲೋಕ ರಾಜ್ಯಕ್ಕೆ ಹಿಂತಿರುಗುವರು. ಆದ್ದರಿಂದ ನಮ್ಮ ಸಂಪೂರ್ಣ ಜೀವನವು ಈಗ ಆತ್ಮಿಕ ಜೀವನವಾಗಿ ಪರಿವರ್ತನೆಯಾಗಬೇಕು. ಈ ವರ್ಷ ತಾಯಿಯ ಪ್ರೀತಿಯ ಮಾತುಗಳು ಎಂಬ ಬೋಧನೆಯ ಮೂಲಕ ನಮ್ಮ ಮಾತನ್ನು ಪರಿಷ್ಕರಿಸಲು ಸಂಕಲ್ಪ ಮಾಡೋಣ. ತಂದೆ ಮತ್ತು ತಾಯಿಯ ಮಕ್ಕಳಾಗಿ ಪರಲೋಕ ರಾಜ್ಯದ ಜನರಿಗೆ ಸರಿಹೊಂದುವಂತೆ ನಮ್ಮ ಮಾತುಗಳನ್ನು ಬದಲಾಯಿಸೋಣ. ನಾವು ಹಿಂದೆ ಸಾಮಾನ್ಯವಾಗಿ ಒರಟು ಅಭಿವ್ಯಕ್ತಿಗಳನ್ನು ಬಳಸುತ್ತಿದ್ದರೆ ಈಗ ಅವುಗಳನ್ನು ದೇವದೂತರ ಭಾಷೆಗೆ ಪರಿವರ್ತಿಸೋಣ. ನನ್ನನ್ನು ಕ್ಷಮಿಸಿ, ದಯವಿಟ್ಟು ನನ್ನನ್ನು ಕ್ಷಮಿಸಿ, ಧನ್ಯವಾದಗಳು, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ನಿಮಗೆ ಕಷ್ಟವಾಗಿರಬೇಕು, ಎಲ್ಲವೂ ಚೆನ್ನಾಗಿ ನಡೆಯುತ್ತದೆ. ತಾಯಿಯ ಪ್ರೀತಿಯ ಮಾತುಗಳು ಕುರಿತ ಈ ಬೋಧನೆಗಳ ಮೂಲಕ ಈಗ ಲೋಕದಾದ್ಯಂತ ಅನೇಕ ಬದಲಾವಣೆಗಳು ನಡೆಯುತ್ತಿವೆ. ಸದಸ್ಯರೇ, ಇದು ಸುಲಭವಲ್ಲ. ನೀನು ಬಹಳ ಕಷ್ಟಪಟ್ಟಿದ್ದೀಯೆ. ಧನ್ಯವಾದಗಳು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ತನ್ನ ಹೆಂಡತಿಗೆ ಆಗಾಗ್ಗೆ ಹೇಳದ ಗಂಡನಿಗೆ ಒಂದು ದಿನ ಇದ್ದಕ್ಕಿದ್ದಂತೆ ಆ ಮಾತುಗಳನ್ನು ಹೇಳುವುದು ಸುಲಭವಾಗುತ್ತದೆ. ಎಷ್ಟಾದರೂ ನಾವು ಏನು ಮಾಡಬೇಕು? ನಾವು ರೂಪಾಂತರ ಹೊಂದಬೇಕು. ನಾವು ಮೊದಲು ಹಾಗೆ ಮಾಡದಿದ್ದರೂ ಇದು ತಾಯಿಯ ಬೋಧನೆಯಾಗಿರುವುದರಿಂದ ಇಂದಿನಿಂದ ನಾವು ಏನು ಮಾಡಬೇಕು? ನಾವು ಅದನ್ನು ಮಾಡೋಣ.
ಅಯ್ಯೋ, ಈ ವಯಸ್ಸಿನಲ್ಲಿ ನಾನು ಹೇಗೆ ಮಾಡಲಿ ಎಂದು ಯೋಚಿಸುತ್ತಾ ತಲೆ ಕೆರೆದುಕೊಳ್ಳುವ ಬದಲು ಪ್ರಯತ್ನಿಸುವುದು ಉತ್ತಮ. ಇದನ್ನು ಅಭ್ಯಾಸಕ್ಕೆ ಹಾಕುವ ಮೂಲಕ ನಮ್ಮ ಸಭೆ, ನಮ್ಮ ಕುಟುಂಬಗಳು, ನಮ್ಮ ಕೆಲಸದ ಸ್ಥಳಗಳು, ನಮ್ಮ ಸಮಾಜ ಮತ್ತು ನಮ್ಮ ಜಾಗತಿಕ ಗ್ರಾಮವನ್ನು ಬದಲಾಯಿಸುವವರಾಗೋಣ. ಹಾಗೆ ಮಾಡಲು ಸಾಲ್ಮನ್ ಮೀನುಗಳು ಸಮುದ್ರದಿಂದ ತಮ್ಮ ತವರೂರಾದ ನದಿಗೆ ಮರಳಲು ತಮ್ಮ ಸಂಪೂರ್ಣ ಶರೀರವನ್ನು ಬದಲಾಯಿಸಬೇಕಾದಂತೆ ನಾವು ಕೂಡ ನಮ್ಮ ಸ್ವಭಾವವನ್ನು ಸಂಪೂರ್ಣವಾಗಿ ಬದಲಾಯಿಸಬೇಕು. ತಾಯಿಯ ಬೋಧನೆಗಳು ಮತ್ತು ಅವರ ಉಪದೇಶಗಳನ್ನು ಅನುಸರಿಸಿ ಕೆಲವು ಭಾಗಗಳು ನಮಗೆ ನಿರ್ವಹಿಸಲು ಕಷ್ಟಕರ ಮತ್ತು ಸವಾಲಿನದ್ದಾಗಿದ್ದರೂ ಸಹ ನಾವು ಖಂಡಿತವಾಗಿ ಹಾಗೆ ಮಾಡಬೇಕು. ಹೀಗೆ ಮಾಡುವುದರಿಂದ ಒಂದು ಆತ್ಮವು ಹಿಂದೆ ಉಳಿಯದಂತೆ ತಂದೆ ಮತ್ತು ತಾಯಿ ನಮಗಾಗಿ ಬಯಸುವ ನಮ್ಮ ಶಾಶ್ವತ ಮನೆಯಾದ ಪರಲೋಕ ರಾಜ್ಯಕ್ಕೆ ನಾವೆಲ್ಲರೂ ಹಿಂತಿರುಗೋಣ. ನಮ್ಮ ತಾಯಿಯ ಬಗ್ಗೆ, ನಮ್ಮ ಸಭೆಯ ಭವಿಷ್ಯದ ಬಗ್ಗೆ ಮತ್ತು ನಮ್ಮ ಸ್ವಂತ ಭವಿಷ್ಯದ ಬಗ್ಗೆ ಸತ್ಯವೇದದಲ್ಲಿರುವ ಪ್ರವಾದನೆಗಳನ್ನು ಯೆಶಾಯನು ಅಧ್ಯಾಯ 60ರಲ್ಲಿ ಪರಿಶೀಲಿಸೋಣ. ಯೆಶಾಯನು ಅಧ್ಯಾಯ 60 ವಚನ 1 ತೆಗೆಯೋಣ. 7 ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಇಗೋ, ಕತ್ತಲು ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ. ಇಲ್ಲಿ ಸೈತಾನನು ಭೂಮಿಯನ್ನು ಕತ್ತಲೆಯಿಂದ ಮುಚ್ಚಿ ಎಲ್ಲಾ ಜನರ ಕಣ್ಣು, ಕಿವಿ ಮತ್ತು ಹೃದಯಗಳನ್ನು ಕಾರ್ಗತ್ತಲಿನಿಂದ ಕುರುಡು ಮಾಡುವ ಪರಿಸ್ಥಿತಿಯು ಖಂಡಿತವಾಗಿಯೂ ಉದ್ಭವಿಸುತ್ತದೆ ಎಂದು ಹೇಳುತ್ತದೆ. ನಿನ್ನ ಮೇಲಾದರೂ ಯೆಹೋವನು ಉದಯಿಸುವನು, ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು. ಜನಾಂಗಗಳು ನಿನ್ನ ಬೆಳಕಿಗೆ ನೆರೆಯುವವು, ಅರಸರು ನಿನ್ನಲ್ಲಿನ ಉದಯ ಪ್ರಕಾಶಕ್ಕೆ ಬರುವರು. ಜನಾಂಗಗಳು ಬರಲು ಮತ್ತು ಅರಸರು ಹಿಂತಿರುಗಲು ಯಾರ ಮಹಿಮೆಯ ಬೆಳಕು ಅಗತ್ಯವಿದೆ? ಯೆರೂಸಲೇಮಿನ ಬೆಳಕು ಅಗತ್ಯವಿದೆ. ತಾಯಿಯ ಮಹಿಮೆಯ ಸತ್ಯವು ಅಗತ್ಯವಾಗಿದೆ. ಚೀಯೋನಿನ ಮಕ್ಕಳಾದ ನಾವು ಮೌನವಾಗಿರದೆ ಇದನ್ನು ನಿರಂತರವಾಗಿ ಪ್ರಕಟಿಸಬೇಕು. ನಾವು ತಾಯಿಯ ಮಹಿಮೆಯನ್ನು ಪ್ರಕಟಿಸಬೇಕು, ತಾಯಿಯ ಪ್ರೀತಿಯ ಮಾತುಗಳನ್ನು ಹಂಚಿಕೊಳ್ಳಬೇಕು ಮತ್ತು ನಮ್ಮ ಕಳೆದುಹೋದ ಸಹೋದರ ಸಹೋದರಿಯರನ್ನು ಹುಡುಕಲು ಸತ್ಯದ ವಾಕ್ಯವನ್ನು ಬೋಧಿಸಬೇಕು. ಹೀಗಾದಾಗ ಮಾತ್ರ ಅರಸರು ಬೆಳಕನ್ನು ಕಂಡು ಅದಕ್ಕೆ ಬರುವರು ಮತ್ತು ಜನಾಂಗಗಳು ಅದರ ಪ್ರಕಾಶಕ್ಕೆ ಬರುವವು ಎಂದು ಹೇಳಲಾಗಿದೆ. ವಚನ 4 ಓದೋಣ. ಕಣ್ಣೆತ್ತಿ ಸುತ್ತಲೂ ನೋಡು, ನಿನ್ನ ಮಕ್ಕಳೆಲ್ಲರೂ ಗುಂಪು ಕೂಡಿ ನಿನ್ನ ಬಳಿಗೆ ಸೇರುತ್ತಿದ್ದಾರೆ. ಗಂಡು ಮಕ್ಕಳು ದೂರದಿಂದ ಸಮೀಪಿಸುತ್ತಾರೆ, ಹೆಣ್ಣು ಮಕ್ಕಳು ಕಂಕುಳಿನಲ್ಲಿ ಕುಳಿತು ಬರುತ್ತಾರೆ. ನಿನ್ನ ಮಕ್ಕಳೆಲ್ಲರೂ ಒಟ್ಟುಗೂಡಿ ನಿನ್ನ ಬಳಿಗೆ ಸೇರುತ್ತಿದ್ದಾರೆ ಎಂದು ದೇವರು ಹೇಳಿದ್ದಾರೆ. ವಚನ 8 ಆಹಾ, ದ್ವೀಪನಿವಾಸಿಗಳು ನನ್ನನ್ನು ನಿರೀಕ್ಷಿಸುವವರಾಗಿದ್ದಾರೆ. ಮೆಗದೋಪಾದಿಯಲ್ಲಿಯೂ ಗೂಡುಗಳಿಗೆ ತ್ವರೆಪಡುವ ಪಾರಿವಾಳಗಳಂತೆಯೂ ಹಾರಿಬರುತ್ತಿರುವ ಇವರು ಯಾರು? ವಚನ 12ಕ್ಕೆ ಹೋಗೋಣ. ನಿನ್ನನ್ನು ಸೇವಿಸಲೊಲ್ಲದ ಜನಾಂಗ ರಾಜ್ಯಗಳು ನಾಶವಾಗುವವು. ಅಂತಿಮವಾಗಿ ಪರಲೋಕ ತಾಯಿಯ ಬಳಿಗೆ ಹಿಂತಿರುಗಲು ವಿಫಲರಾಗುವವರ ಭವಿಷ್ಯವನ್ನು ದೇವರು ಪ್ರವಾದಿಗಳ ಪ್ರವಾದನೆಗಳ ಮೂಲಕ ಈಗಾಗಲೇ ತಿಳಿಸಿದ್ದಾರೆ. ಕೊನೆಯಲ್ಲಿ ಅವರು ನಾಶವಾಗುತ್ತಾರೆ ಎಂದು ಹೇಳುತ್ತದೆ. ಹೌದು, ಆ ಜನಾಂಗಗಳು ಹಾಳಾಗಿ ಹೋಗುವವು. ವಚನ 14 ನೋಡೋಣ. ನಿನ್ನನ್ನು ಕುಗ್ಗಿಸಿದವರ ಸಂತಾನದವರು ನಿನ್ನ ಬಳಿಗೆ ತಗ್ಗಿಬಗ್ಗಿ ಬರುವರು. ಈ ಯುಗದಲ್ಲಿ ನಮ್ಮ ಪರಲೋಕ ತಾಯಿ ಯೆರೂಸಲೇಮನ್ನು ಬಾಧಿಸುವ ದುಷ್ಟರ ಗುಂಪುಗಳನ್ನು ನಾವು ಎದುರಿಸಬಹುದು. ನಿಶ್ಚಯವಾಗಿ ಆಕೆಯನ್ನು ತಿರಸ್ಕರಿಸುವವರು ಮತ್ತು ಹಿಂಸಿಸುವವರು ಇದ್ದಾರೆ. ದೇವರು ಬಲಹೀನರಾಗಿದ್ದರಿಂದ ಶಿಲುಬೆಗೇರಿಸಲ್ಪಟ್ಟರೆ, ದೇವರು ತಮ್ಮ ಮಕ್ಕಳ ಪಾಪಗಳ ದೋಷ ಪರಿಹಾರ ಮಾಡಲು ಪ್ರವಾದನೆಗಳ ಪ್ರಕಾರ ತಮ್ಮ ತ್ಯಾಗದ ಜೀವನವನ್ನು ನಡೆಸಿದಂತೆಯೇ ಇಲ್ಲಿಯೂ ಹಿಂಸಿಸುವವರು, ತಿರಸ್ಕರಿಸುವವರು ಮತ್ತು ಅವಿಧೇಯರಾಗುವವರು ಇರುತ್ತಾರೆಂದು ನಾವು ನೋಡಬಹುದು. ನಿನ್ನನ್ನು ಅಸಡ್ಡೆ ಮಾಡಿದವರೆಲ್ಲರೂ ನಿನ್ನ ಕಾಲ್ಕೆಳಗೆ ಅಡ್ಡಬಿದ್ದು ನೀನು ಯೆಹೋವನ ಪಟ್ಟಣ, ಇಸ್ರಾಯೇಲಿನ ಸದಮಲ ಸ್ವಾಭಿಯ ಚೀಯೋನ್ ಎಂದು ಕೊಂಡಾಡುವರು. ವಚನ 20ರೊಂದಿಗೆ ಮುಂದುವರಿಯೋಣ. ನಿನ್ನ ಸೂರ್ಯನು ಇನ್ನೂ ಮುಳುಗನು, ನಿನ್ನ ಚಂದ್ರನು ತೊಲಗನು, ಯೆಹೋವನೇ ನಿನಗೆ ನಿತ್ಯ ಪ್ರಕಾಶವಾಗಿರುವನು, ನೀನು ದುಃಖಿಸುವ ದಿನಗಳು ಕೊನೆಗಾಣುವವು. ದುಃಖದ ದಿನಗಳು ಕೊನೆಗೊಳ್ಳುವ ಸಮಯದ ಮೊದಲು ಯೆರೂಸಲೇಮ್ ಅನಿವಾರ್ಯವಾಗಿ ವಿವಿಧ ಕಷ್ಟಕರ ಸನ್ನಿವೇಶಗಳನ್ನು ಎದುರಿಸುತ್ತಲೇ ಇರುತ್ತದೆ. ದೇವರು ಶರೀರದಲ್ಲಿ ಈ ಭೂಮಿಗೆ ಬಂದರು.
ಆದಿಕಾಂಡ 3:15ರಲ್ಲಿ ಬರೆದಿರುವಂತೆ ಪಿಶಾಚನಾದ ಶತ್ರುವು ಯಾವಾಗಲೂ ವಿರೋಧವಾಗಿ ನಿಂತು ತಾಯಿಯ ಸತ್ಯವನ್ನು ಜನರು ನಂಬದಂತೆ ತಡೆಯಲು ನಂಬಲಾಗದ ಅನೇಕ ವಿಧಗಳಲ್ಲಿ ಮತ್ತು ರೀತಿಗಳಲ್ಲಿ ಜನರ ಹೃದಯಗಳನ್ನು ಕುತಂತ್ರದಿಂದ ಮರುಳುಗೊಳಿಸುತ್ತಾನೆ. ಎಷ್ಟಾದರೂ ಕೊನೆಯವರೆಗೂ ತಾಳಿಕೊಳ್ಳುವವರು ಪರಲೋಕ ರಾಜ್ಯದಲ್ಲಿ ಪವಿತ್ರರು ಎಂದು ಕರೆಯಲ್ಪಡುವರು ಎಂದು ಪ್ರವಾದಿಸಲಾಗಿದೆ, ಅಲ್ಲವೇ? ಆ ದುಃಖದ ದಿನವು ಕೊನೆಗೊಂಡಾಗ ಮಾತ್ರ ದೇವರು ತಮ್ಮ ನಿಜ ಸ್ವರೂಪವನ್ನು ನಮ್ಮ ಮಕ್ಕಳಿಗೆ ಸಂಪೂರ್ಣವಾಗಿ ಪ್ರಕಟಪಡಿಸುವರು. ವಚನ 21 ಓದೋಣ. ನಿನ್ನ ಜನರೆಲ್ಲ ಸದ್ಧರ್ಮಿಗಳಾಗಿರುವರು. ನನ್ನ ಪ್ರಭಾವಕ್ಕೋಸ್ಕರ ನಾನು ನೆಟ್ಟ ಸಸಿಯಾಗಿಯೂ ನನ್ನಕ್ಕೆ ಸೃಷ್ಟಿಸಿದ ಪ್ರಜೆಯಾಗಿಯೂ ದೇಶವನ್ನು ಸದಾ ಅನುಭವಿಸುವರು. ಚಿಕ್ಕವನಿಂದ ಒಂದು ಕುಲವಾಗುವುದು, ಅಲ್ಪನಿಂದ ಬಲವಾದ ಜನಾಂಗವಾಗುವುದು. ಯೆಹೋವನೆಂಬ ನಾನು ಕ್ಲುಪ್ತ ಕಾಲದಲ್ಲಿ ಇದನ್ನು ಬಲುಬೇಗನೆ ಉಂಟುಮಾಡುವೆನು. ದೇವರು ಆರಂಭದಿಂದಲೇ ಎಲ್ಲವನ್ನೂ ಮಾಡಬಹುದಿತ್ತು. ಎಷ್ಟಾದರೂ ದೇವರು ಈಗ ತಮ್ಮ ಮಕ್ಕಳನ್ನು ಯಾವುದರಿಂದ ಪೋಷಿಸುತ್ತಿದ್ದಾರೆ? ನಾವು ಈಗ ಆ ಪ್ರಕ್ರಿಯೆಯ ಮಧ್ಯದಲ್ಲಿದ್ದೇವೆ. ನಾವು ಅನೇಕ ಕಷ್ಟಗಳು ಮತ್ತು ಅನಾನುಕೂಲತೆಗಳನ್ನು ಎದುರಿಸುತ್ತೇವೆ. ನಾವು ಈ ಲೋಕದಲ್ಲಿ ಜೀವಿಸುತ್ತಾ ತಂದೆ ಮತ್ತು ತಾಯಿಯ ಬೋಧನೆಗಳ ಪ್ರಕಾರ ಈ ಮಾರ್ಗವನ್ನು ಅನುಸರಿಸಲು ಪ್ರಯತ್ನಿಸುವಾಗ ನಾವು ಲೋಕಕ್ಕಿಂತ ಬಹಳ ಭಿನ್ನವಾಗಿರುವುದನ್ನು ಕಾಣುತ್ತೇವೆ. ಸಿಹಿನೀರು ಮತ್ತು ಉಪ್ಪುನೀರಿನ ನಡುವೆ ಸ್ಪಷ್ಟವಾದ ಮತ್ತು ದೊಡ್ಡ ವ್ಯತ್ಯಾಸವಿದೆ. ಉಪ್ಪುನೀರಿನಲ್ಲಿ ವಾಸಿಸುವ ಮೀನನ್ನು ಸಿಹಿನೀರಿನಲ್ಲಿ ಇಟ್ಟರೆ ಅದು ತಕ್ಷಣ ಸಾಯುತ್ತದೆ. ಎಷ್ಟಾದರೂ ಸಾಲ್ಮನ್ ಮೀನು ತನ್ನ ತವರೂರಿಗೆ ಮರಳಲು ಹೊಂದಿಕೊಳ್ಳುತ್ತದೆ. ಅದು ಅಂತಹ ಮಹಾವೇದನೆಗಳನ್ನು ಸಹಿಸಿಕೊಂಡು ಜಯಿಸಿದಾಗ ಮಾತ್ರ ಅದರ ದೇಹವು ತನ್ನ ಜನ್ಮಸ್ಥಳಕ್ಕೆ ಹಿಂತಿರುಗಲು ಸಾಧ್ಯವಾಗುವಂತೆ ರೂಪಾಂತರಗೊಳ್ಳುತ್ತದೆ. ಸದಸ್ಯರೇ, ನಮ್ಮ ನಂಬಿಕೆಯು ಈಗ ರೂಪಾಂತರಗೊಳ್ಳಬೇಕಲ್ಲವೇ? ನಾವು ಕೇವಲ ಹೆಸರಿಗೆ ಮಾತ್ರ ಚರ್ಚ್ ಆಫ್ ಗಾಡ್ ಸದಸ್ಯರಾಗಿರದೆ ನಮ್ಮ ಪರಲೋಕದ ಮನೆಗೆ ನಿಜವಾಗಿಯೂ ಹಿಂತಿರುಗಬಲ್ಲ ಸದಸ್ಯರಾಗಬೇಕು. ಯೆಶಾಯನು 62ರಲ್ಲಿರುವ ಯೆರೂಸಲೇಮಿನ ಗೋಡೆಗಳ ಮೇಲಿನ ಕಾವಲುಗಾರರಂತೆ ನಾವು ಹಗಲಿರುಳು ಎಡೆಬಿಡದೆ ಯೆರೂಸಲೇಮಿನ ಮಹಿಮೆಯನ್ನು ಪ್ರಕಟಿಸಬೇಕು. ಈ ಪರಲೋಕದ ಪೋಷಕರ ದಿನದಂದು ಯಾವಾಗಲೂ ಪರಲೋಕದ ತಾಯಿಯ ಪಕ್ಷದಲ್ಲಿ ನಿಂತು ತಂದೆ ಮತ್ತು ತಾಯಿಯೊಂದಿಗೆ ನಿತ್ಯ ಪರಲೋಕ ರಾಜ್ಯವನ್ನು ಸ್ಥಾಪಿಸುವ ಪರಲೋಕದ ಮಕ್ಕಳಾಗಬೇಕೆಂದು ನಾನು ನಿಮ್ಮನ್ನು ಮತ್ತೊಮ್ಮೆ ಮನಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ಇದರೊಂದಿಗೆ ನಾನು ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.